ಹಲವಾರು ಕಾರಣಗಳಿರ್ತದೆ. ಮುಖ್ಯ ಕಾರಣ BP, ಶುಗರ್, ಇವೆರಡು ಅತಿ ಮುಖ್ಯವಾದ ಕಾರಣಗಳು. ಇವುಗಳನ್ನ ನಾವು ಅರ್ಲಿ ಸ್ಟೇಜ್ ಅಲ್ಲಿ ಗುರುತಿಸದೆ ಅಥವಾ ನಮ್ಮಲ್ಲಿ ಬರದೇನೆ ಅಥವಾ ಇದೇ ಕಂಟಿನ್ಯೂಸ್ ಆಗಿದೆ ಯಾವತ್ತೂ ಅವರು ಯಾವುದೋ ಒಂದು ಕಾರಣಕ್ಕಾಗಿ ಆಸ್ಪತ್ರೆ ಬಂದಾಗ ಸಾಮಾನ್ಯವಾಗಿ ನಮ್ಮಲ್ಲಿ ಬರತಕ್ಕಂಥವ್ರು ಆಕ್ಸಿಡೆಂಟ್ ಆಗಿ ಬರ್ತಾರೆ. ಆಕ್ಸಿಡೆಂಟ್ ಆಗಿ ಬಂದಾಗ ನಾವು ಕೇಳ್ತೀವಿ ಏನ್ ತೊಂದರೆ ಇದೆ ಅಂತ, ಏನು ಇಲ್ಲ ಅಂತ ಹೇಳ್ತಾರೆ, ಏನು ಇರ್ಲಿಲ್ಲ ಸರ್ ಅಂತ. ಬಟ್ ಅವ್ರಿಗೆ ಪರೀಕ್ಷೆ ಮಾಡಿದಾಗ ಹೈ BP ಇರುತ್ತೆ, ECG ನಲ್ಲಿ ತೊಂದರೆ ಇರುತ್ತೆ. ಸೊ ಅವಾಗ ಕಂಡಿಡಿದಿರ್ತೀವಿ. ಅವಾಗ 50 ವರ್ಷ, 60 ವರ್ಷ, 30 ವರ್ಷದವರೆಗೂ ಕೂಡ ಹಾರ್ಟ್ ಪ್ರಾಬ್ಲಮ್ ಇದ್ದುದನ್ನ ಅನೇಕ ಬಾರಿ ಆಪರೇಷನ್ ಮಾಡೋ ಸಂದರ್ಭದಲ್ಲಿ ನಾವು ನೋಡ್ಕೊಂಡಿರ್ತೀವಿ. ಇದಕ್ಕೆ ಸಹಜವಾಗಿ ವಾಯು ಮಾಲಿನ್ಯ ಕೂಡ ನಮ್ಮ ಹೃದಯಕ್ಕೆ ಸಂಬಂಧಿಸಿದಂತೆ ಅದು ಕೂಡ ಪರಿಣಾಮ ಬೀರುತ್ತೆ. ಯಾಕಂದ್ರೆ ವಾಯು ಮಾಲಿನ್ಯದಲ್ಲಿ ನಾವು ಉಸಿರಾಟಕ್ಕೆ ಹೋದಾಗ ನಮ್ಮ ಲಂಗ್ಸ್ ಕೂಡ ಎಫೆಕ್ಟ್ ಆಗುತ್ತೆ. ನಮ್ಮ ಬ್ಲಡ್ ನಲ್ಲಿ ಇರ್ತಕ್ಕಂಥ ಕಲ್ಮಶಗಳು ಕೂಡ ಅದನ್ನ ಅಫೆಕ್ಟ್ ಆಗ್ತವೆ. ಕಾರ್ಡಿಯಾಕ್ ಹಾರ್ಟ್ ಮೇಲೂ ಅದನ್ನ ತುಂಬಾ ಪ್ರಾಬ್ಲಮ್ ಮಾಡೋ ವ್ಯತ್ಯಾಸ ಇರುತ್ತದೆ. ಹಾರ್ಟ್ ಅಟ್ಯಾಕ್ ಆಗದೇ ಇರುವಂತ ಪ್ರಿಕಾಷನ್ ಅಲ್ಲಿ ಮೊದಲನೇದಾಗಿ ನಾವು ಒಂದು ನಮ್ಮ ಸ್ಟ್ರೆಸ್, ಮೆಂಟಲ್ ಸ್ಟ್ರೆಸ್, ಒತ್ತಡವನ್ನ ಕಡಿಮೆ ಮಾಡ್ಕೊಳ್ಳೋ ಅಂತ ಸಂಬಂಧಪಟ್ಟ ಒತ್ತಡ ಯಾವ ರೀತಿ ಕಡಿಮೆ ಮಾಡ್ಕೊಳ್ಳೋದನ್ನ ನಾವು ಮೊದಲನೇದಾಗಿ ನಾವು ಅಳವಡಿಸ್ಕೋಬೇಕು. ಒತ್ತಡ ಕಡಿಮೆ ಮಾಡುವಂತದ್ದು ಏನು? ವ್ಯಾಯಾಮ. ಮೊದಲನೇದಾಗಿ ರೆಗ್ಯುಲರ್ ವ್ಯಾಯಾಮ ಮಾಡಬೇಕು. ಮತ್ತೆ ಹಿತಮಿತವಾದ ಆಹಾರ, ಅದರಲ್ಲೂ ವೆಜಿಟೇರಿಯನ್ ಫುಡ್ ಇನ್ ಟೈಮ್ಗೆ ಓವರ್ ಫುಡ್ ತಿಂದನೆ ಅದು ರೆಗ್ಯುಲರ್ ಆಗಿ ನಾವು ಮಾಡ್ಬೇಕಾದದ್ದು. ಮತ್ತೆ ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ಆಗ್ಬೇಕು. ನಿಮ್ಗೆ ಹತ್ತಿರದ ಆಸ್ಪತ್ರೆಗಳಿರ್ತವೆ, PHCಗಳಿರ್ತವೆ, ಹಳ್ಳಿಗಳಿಗೆ ಬಂದು ಮನೆ ಮನೆಗೂ ಚೆಕ್ ಮಾಡುವಂತ ಈ ವ್ಯವಸ್ಥೆ ನಮ್ಮ ಸಿಸ್ಟಮ್ ಅಲ್ಲಿ ಇದೆ. ಮನೆ ಮನೆಗೂ ಮಾತ್ರೆ ಕೊಡುವಂತ ಸಿಸ್ಟಮ್ ಅಲ್ಲಿ ಇದೆ. ಅಲ್ಲಿ ರೆಗ್ಯುಲರ್ ಆಗಿ ಸಿಂಪಲ್ ಆಗಿ ರೂಟೀನ್ ಚೆಕ್ಅಪ್, ಎಲ್ಲೋ ಹೋಗಿ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ಬಾಡಿ ಚೆಕ್ಅಪ್ ಮಾಡಬೇಕು, ಈ ತರದ್ ಯಾವುದೇ ರೀತಿ ಇರೋದಿಲ್ಲ. ನೀವು ರೆಗ್ಯುಲರ್ ಆಗಿ 6 ತಿಂಗಳಿಗೆ ಒಂದು ಬಾರಿ ನಿಮ್ಮ BP, ಶುಗರ್, ಒಂದು ECG ಇಷ್ಟನ್ನ ರೂಟೀನ್ ಮಾಡ್ಕೋಬೇಕು. ಈಗ ನೀವು 30 ವರ್ಷದಲ್ಲೇ ಸಾವುಗಳು ಜಾಸ್ತಿ ಆಗ್ತಾ ಇದಾವೆ ಅಂತ ಬರ್ತಾ ಇದಾವೆ. ಸೊ 30 ವರ್ಷದ ನಂತರ ಪ್ರತಿ 6 ತಿಂಗಳಿಗೊಂದ್ಸತಿ ಅಥವಾ ಪ್ರತಿ ವರ್ಷಕ್ಕೊಂದ್ಸತಿ ನಾವು ರೆಗ್ಯುಲರ್ ಹೆಲ್ತ್ ಚೆಕ್ಅಪ್ ನಮ್ಮ ಹತ್ತಿರದಲ್ಲಿ ಅವೈಲಬಲ್ ಇರತಕ್ಕಂತ ಆರೋಗ್ಯ ಮಂದಿರಗಳಲ್ಲಿ ನಾವು ರೆಗ್ಯುಲರ್ ಚೆಕ್ ಮಾಡಿಸ್ಕೋಬಹುದು. ಮತ್ತೆ ನಮ್ಮ ರೂಟೀನ್ ಹ್ಯಾಬಿಟ್ಸ್, ಬ್ಯಾಡ್ ಹ್ಯಾಬಿಟ್ಸ್ ಅಂತ ನಾವೇನ್ ಹೇಳ್ತೀವಿ, ಆಲ್ಕೋಹಾಲು ತುಂಬಾ ಆರೋಗ್ಯಕ್ಕೆ ಹಾನಿಕರ, ಸ್ಮೋಕ್ ಮಾಡುವಂಥದ್ದು ಅದು ಕೂಡ ಆರೋಗ್ಯಕ್ಕೆ ಹಾನಿಕರ, ಡ್ರಗ್ಸ್ ತಗೊಳ್ಳುವಂಥದ್ದು ಅದು ಕೂಡ ಆರೋಗ್ಯಕ್ಕೆ ಹಾನಿಕರ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಗೂಗಲ್ ನಲ್ಲೆಲ್ಲ ಹೋಗ್ತಾರೆ, ಯಾವುದೇ ಒಂದು ಕಾಯಿಲೆ ಬಂದರೂ ಕೂಡ ಮಾತ್ರೆಗಳಾಗ್ಲಿ